ಜನ್ಜಿಗಳಾಗಿರ್ತದೆ ಇವತ್ತು ವಿಶ್ವದ ಚರ್ಚಾ ವಿಷಯ. ಜನ್ಜಿಗಳ ಶಕ್ತಿ ಏನು ಅಂತ ಹೇಳಿದ್ರೆ, ಅರ್ಧರಾತ್ರಿಯಲ್ಲೂ ಕೂಡ ಪ್ರಧಾನಮಂತ್ರಿ ಬಂದು ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಅಂತ ಹೇಳಿ ಅಡ್ರೆಸ್ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಬಹಳ ಸಂತೋಷ ಆಗ್ತದೆ. ದೇಶದ ಪ್ರಸಕ್ತ ಪರಿಸ್ಥಿತಿಗಳು ಏನು ನಡೀತಾ ಇದೆ ದೇಶದಲ್ಲಿ, ಇದಕ್ಕೂ ಮತ್ತು ಯುವಜನತೆಗೂ ಜನ್ಜಿಗಳಿಗೂ ಸಂಬಂಧವೇ ಇಲ್ಲದ ರೀತಿಯಲ್ಲಿ ಇದ್ದಾರೆ ಅನ್ನುವಂಥ ಒಂದು ರೀತಿಯಲ್ಲಿ ನಾವು ಭಾವಿಸಿದ್ವಿ. ಅದೆಲ್ಲವನ್ನು ಸುಳ್ಳಾಗಿಸಿಕೊಂಡು ಯಾವಾಗ ನೀಟ್ ಎಂಬುವಂತಹ ಕೇಂದ್ರೀಕೃತ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪ್ರಶ್ನೆ ಪತ್ರೆ ಸೋರಿಕೆಯಾಗಿ 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಇವರು ಚೆಲ್ಲಾಟ ಆಡಿದಾಗ, ನೀಟ್ನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಾಗ ಇಡೀ ದೇಶದಲ್ಲಿ ಒಂದು ಹೋರಾಟ, ಜನ್ಜಿಗಳ ಹೋರಾಟ ರೂಪುಗೊಂಡಿತು. ಆ ಹೋರಾಟದ ಕಿಚ್ಚು ಕಳೆದ 11-12 ವರ್ಷದಲ್ಲಿ ಎಷ್ಟೇ ಹೋರಾಟಗಳು ಎಷ್ಟೇ ಉಗ್ರವಾಗಿ ನಡೆದ್ರೂ ಕೂಡ, ಇದಕ್ಕಿಂತ ದೊಡ್ಡ ದೊಡ್ಡ ತಪ್ಪು ಬಿಜೆಪಿ ಸರ್ಕಾರ ಮಾಡಿದ್ರು ಕೂಡ, ಒಂದರಿಂದ ಹಿಂದೆ 108 ತಪ್ಪು ಈ ಬಿಜೆಪಿ ಒಕ್ಕೂಟ ಸರ್ಕಾರ ಮಾಡಿದಾಗ ಪ್ರತಿಭಟನೆಗಳು ಎಲ್ಲವೂ ಉಂಟಾಗಿದೆ. ಆದರೆ ಅವರು ಮಣಿಲಿಲ್ಲ. ಯಾವೊಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಕೊಂಡು ರಾಜೀನಾಮೆ ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ. ಆದ್ರೆ ಈ ಒಂದು ಟೈಮಲ್ಲಿ ಅವರಿಗೆ ಯಾಕೆ ಕಂಪೆಲ್ ಆದ್ರು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಕಂಪೆಲ್ ಆದ್ರು, ಜನ್ಜಿಗಳ ಹೋರಾಟಕ್ಕೆ ಯಾಕೆ ಮಣಿದ್ರು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರಲಿ, ಈ ಜನ್ಜಿಗಳ ತಾಕತ್ತು ಏನು ಅಂತ ಹೇಳಿದ್ರೆ, ಈ ಅಧಿಕಾರದಲ್ಲಿರುವ ಸರ್ವಾಧಿಕಾರಿಗಳ ಕುರ್ಚಿಯನ್ನು ಬದಲಿಸುವಷ್ಟು ಶಕ್ತಿ ಈ ಜನ್ಜಿಗಳಲ್ಲಿ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಮುಂದೆ ಬರುವಂತಹ 5-6 ರಾಜ್ಯಗಳ ಚುನಾವಣೆ, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ ಸೇರಿದಂತೆ ಇರುವಂತಹ ಚುನಾವಣೆಗಳಿದೆಯಲ್ಲ, ಇದು ದೊಡ್ಡ ಚರ್ಚಾ ವಿಷಯ. 16 ವರ್ಷದಿಂದ 29 ವರ್ಷದ ಈ ಜನ್ಜಿಗಳಿದಾರಲ್ಲ, ಇವರು ಈ ದೇಶದ ಪಾಪ್ಯುಲೇಷನ್ನ 22 to 25% ಅನ್ನ ರೆಪ್ರೆಸೆಂಟ್ ಮಾಡ್ತಾರೆ. ನೀವು ಅದರ ವೋಟಿಂಗ್ ಪ್ಯಾಟರ್ನ್ ನೋಡಿದ್ರೆ 18 ವರ್ಷ ತಗೊಂಡ್ರೆ ಅಂದಾಜು 18ರಿಂದ 20% ರೆಪ್ರೆಸೆಂಟ್ ಮಾಡ್ತಾರೆ. ಈ ಚುನಾವಣೆಯಲ್ಲಿ, ಮುಂದೆ ಬರುವ 5-6 ರಾಜ್ಯಗಳ ಚುನಾವಣೆಯಲ್ಲಿ ಈ ಜನ್ಜಿಗಳಲ್ಲಿ ಒಂದು 5% ವೋಟರ್ ಸ್ಥಾನಪಲ್ಲಟ ಆದ್ರೂ ಕೂಡ ಆಡಳಿತದಲ್ಲಿರುವ ಎಲ್ಲ ಪಕ್ಷಗಳು ಕೂಡ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಆಗಿರ್ತದೆ, ಈ ಜನ್ಸಿಗಳನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ಇವರು ತನ್ನ ಪ್ರೊಪಗಾಂಡವನ್ನ ಮತ್ತು ಸೋಷಿಯಲ್ ಮೀಡಿಯಾವನ್ನ ಉಪಯೋಗಿಸ್ತಾ ಇರುವಂಥದ್ದು. ಅಷ್ಟು ಇಂಪಾರ್ಟೆನ್ಸ್ ಇದೆ ಈ ದೇಶವನ್ನ ಕಟ್ಟುವಲ್ಲಿ, ಸಮಾಜವನ್ನ ಕಟ್ಟುವಲ್ಲಿ, ದೇಶದ ವ್ಯವಸ್ಥೆಯನ್ನು ಬದಲಾಯಿಸುವಲ್ಲಿ ನಿಮ್ಮ ರೋಲ್ ದೊಡ್ಡದಿದೆ ಅನ್ನೋದನ್ನ, ಆ ಇಂಪಾರ್ಟೆನ್ಸ್ ಅನ್ನ ಹೇಳಲಿಕ್ಕಾಗಿರ್ತದೆ. ಈ ಪಾಯಿಂಟ್ ಅನ್ನು ಹೇಳಿರುವಂಥದ್ದು. ಭವ್ಯ ಭಾರತದ ಭವಿಷ್ಯವನ್ನ ನಿರ್ಧರಿಸಬೇಕಾಗಿರೋರು ಇವರು. ಮೊಟ್ಟ ಮೊದಲಿಗೆ ಈ ದೇಶವನ್ನ ಕಾಡುತ್ತಿರುವಂತಹ ಒಂದು ಬಹುದೊಡ್ಡ ಪ್ರಾಬ್ಲಮ್ ಅಂತಂದ್ರೆ ಭ್ರಷ್ಟಾಚಾರ, ಧರ್ಮಾಂಧತೆ, ಜಾತಿವಾದ, ಸ್ವಜನ ಪಕ್ಷಪಾತ. ಕ್ವಶನ್ ಪೇಪರ್ ಯಾಕೆ ಲೀಕ್ ಆಗುತ್ತೆ? ಓನ್ಲಿ ದ ರೀಸನ್ ಕರಪ್ಷನ್, ಭ್ರಷ್ಟಾಚಾರ. ನಾವು ಯಂಗ್ ಡೆಮಾಕ್ರಟ್ಸ್ ಈ ಜವಾಬ್ದಾರಿಯನ್ನು ಹೊರಬೇಕು. ಈ ಭ್ರಷ್ಟಾಚಾರವನ್ನ ತಳಮಟ್ಟದಿಂದ ಕಿತ್ತು ಹಾಕುವಂತಹ ಒಂದು ದಿಟ್ಟ ನಿರ್ಧಾರವನ್ನ ನಮ್ಮ ಯಂಗ್ ಡೆಮಾಕ್ರಾಟ್ಸ್ ತೆಗೆದುಕೊಳ್ಬೇಕು. ಇದಾಗಿರ್ತದೆ ಮೂಲ ಈ ದೇಶವನ್ನ ಕೊರೆಯುತ್ತಿರುವಂತಹ ಸಮಸ್ಯೆ. ಒಂದು ಭ್ರಷ್ಟಾಚಾರ, ಧರ್ಮಾಂಧತೆ, ಧರ್ಮದ ರಾಜಕಾರಣ, ಜಾತೀಯತೆ, ಸ್ವಜನ ಪಕ್ಷಪಾತ ಗಂಭೀರವಾಗಿ ಈ ದೇಶ ಎದುರಿಸುತ್ತಿರುವ ಸಮಸ್ಯೆಗಳು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಯಂಗ್ ಡೆಮಾಕ್ರಾಟ್ಸ್ ಅನ್ನುವಂತ ಯುವ ಘಟಕವನ್ನು ಆರಂಭಿಸಿದ್ದು ಈ ಯುವ ಜನತೆಯ ಸಮಸ್ಯೆಗಳನ್ನು ಎತ್ತಿಕೊಂಡು ಕಾಲಕಾಲಕ್ಕೆ ಅದನ್ನು ಅಡ್ರೆಸ್ ಮಾಡಬೇಕು, ಸಂಘಟಿತರಾಗಬೇಕು, ಸಮಾಜದ ಮುಖ್ಯವಾಹಿನಿಗೆ ಮತ್ತು ಇದನ್ನ ನಡೆಸುವ ಸಿಸ್ಟಮ್ ಇದೆಯಲ್ಲ, ಈ ಸಿಸ್ಟಮ್ನ ಭಾಗ ಆಗಬೇಕು. ಈ ಸಿಸ್ಟಮ್ ಅನ್ನ ಶುದ್ಧೀಕರಣಗೊಳಿಸಬೇಕು. ಅದಕ್ಕೆ ಪ್ರಾಮಾಣಿಕ ನಾಯಕತ್ವ ಬೇಕು. ಏನ್ ಬೇಕು? ಪ್ರಾಮಾಣಿಕ ನಾಯಕತ್ವ ಬೇಕು. ಆ ಪ್ರಾಮಾಣಿಕ ನಾಯಕತ್ವವನ್ನ ಸೃಷ್ಟಿ ಮಾಡಲಿಕ್ಕೋಸ್ಕರನೇ ನಾವು ಯಂಗ್ ಡೆಮಾಕ್ರಾಟ್ಸ್ ಅನ್ನ ಆರಂಭಿಸಿದ್ದೀವಿ. ಈ ದೇಶವನ್ನ, ಈ ಸಮಾಜವನ್ನ ಕಟ್ಟುವ ಮತ್ತು ಈ ಪ್ರಜಾತಂತ್ರ ವ್ಯವಸ್ಥೆಯನ್ನ ಗಟ್ಟಿಗೊಳಿಸುವ ಯುವ ಪ್ರಜಾತಂತ್ರವಾದಿಗಳು ಅಥವಾ ಯುವ ಪ್ರಜಾಪ್ರಭುತ್ವವಾದಿಗಳು. ಕನ್ನಡದಲ್ಲಿ ಯಂಗ್ ಡೆಮಾಕ್ರಾಟ್ಸ್ ಅಂದ್ರೆ ಯುವ ಪ್ರಜಾತಂತ್ರವಾದಿಗಳು. ಈ ವ್ಯವಸ್ಥೆಯನ್ನ ಗಟ್ಟಿಗೊಳಿಸುವ, ಈ ವ್ಯವಸ್ಥೆಯನ್ನ ಸರಿಪಡಿಸುವ ಜವಾಬ್ದಾರಿಯನ್ನ ನೀವು ಹೊರಬೇಕು.
ಅದಕ್ಕಾಗಿ ನೀವು ನಾಯಕರಾಗಿ ಬೆಳಿಬೇಕು. ಈ ದೇಶದಲ್ಲಿ ಭ್ರಷ್ಟಾಚಾರ ಇದೆ, ಈ ದೇಶದಲ್ಲಿ ಸ್ವಜನ ಪಕ್ಷಪಾತವಿದೆ, ಈ ದೇಶದಲ್ಲಿ ಜಾತಿವಾದ ಇದೆ, ಸಿಸ್ಟಮ್ ಹಾಳಾಗಿ ಹೋಗಿದೆ. ಆ ಸಿಸ್ಟಮ್ ಅನ್ನ ಸರಿಪಡಿಸುವ ನಾಯಕತ್ವ ಇರುವರು ಮೋಸ್ಟ್ ಕರಪ್ಟ್ ಮತ್ತು ಯುವಜನರ ಮನಸ್ಸಿನಲ್ಲಿ ವಿಷಬೀಜವನ್ನು ಬಿತ್ತಿಕೊಂಡು ಧರ್ಮಾಂಧತೆಯನ್ನು ಬಿತ್ತಿಕೊಂಡು ಅವರನ್ನ ಒಂದು ರೀತಿಯ ಗುಲಾಮರನ್ನಾಗಿ ಅಂಧ ಭಕ್ತರನ್ನಾಗಿ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅಂಧ ಭಕ್ತರನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದನ್ನ ಸರಿಪಡಿಸಬೇಕಾದ್ರೆ ನಾವೇನ್ ಮಾಡಬೇಕು? ನಾವು ಚಹಾದ ಹೋಟೆಲ್ನಲ್ಲಿ ಇಟ್ಕೊಂಡು, ಅಂಗಡಿ ಮುಗ್ಗಟ್ಟುಗಳಲ್ಲಿ ಕುಳಿತುಕೊಂಡು, ಕಟ್ಟೆಗಳ ಮೇಲೆ ಕುಳಿತುಕೊಂಡು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಆ ಪಂಚಾಯತ್ ಮೆಂಬರ್ ಸರಿ ಇಲ್ಲ, ಆ ಕಾರ್ಪೊರೇಟರ್ ಸರಿ ಇಲ್ಲ, ಆ MLA ಸರಿ ಇಲ್ಲ, ಆ ಮಿನಿಸ್ಟರ್ ಸರಿ ಇಲ್ಲ, ಆ ಮುಖ್ಯಮಂತ್ರಿ ಸರಿ ಇಲ್ಲ, ಉಪಮುಖ್ಯಮಂತ್ರಿ ಸರಿ ಇಲ್ಲ ಅಂತ ಹೇಳ್ತಾ, ಭಾಷಣವನ್ನು ಮಾಡ್ತಾ, ಚರ್ಚೆ ಮಾಡ್ತಾ, ಪತ್ರಿಕೆಗಳಲ್ಲಿ ಬರೀತಾ ಮಾಡಿದ್ರೆ ಈ ಸಿಸ್ಟಮ್ ಸರಿಯಾಗೋದಿಲ್ಲ. ಆ ಸಿಸ್ಟಮ್ ಅನ್ನು ಪರಿಪಡಿಸಬೇಕು. ನಮ್ಮ ರೋಲ್ ಏನು? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನಾಗಿರ್ತದೆ ಯಂಗ್ ಡೆಮಾಕ್ರಟ್ಸ್ ಮಾಡಬೇಕಾಗಿರೋದು. ಅಂದ್ರೆ ಈ ಸಿಸ್ಟಮ್, ಈ ರಾಜಕೀಯ ವ್ಯವಸ್ಥೆ ಇದೆಯಲ್ಲ, ರಾಜಕೀಯ ವ್ಯವಸ್ಥೆ ಅಂದ್ರೆ ಬರೀ ರಾಜಕೀಯ ಮಾತ್ರ ನಾನು ಹೇಳ್ತಿರೋದು. ಒಂದು ಪೊಲಿಟಿಕಲ್ ಸಿಸ್ಟಮ್, ಗವರ್ನೆನ್ಸ್, ಇದನ್ನು ಗವರ್ನೆನ್ಸ್ ಮಾಡುವಂತ ಎಂಪ್ಲಾಯೀಸ್, ಜುಡಿಷಿಯರಿ ಮತ್ತೆ ಮೀಡಿಯಾ, ಈ ಸಿಸ್ಟಮ್ ಅನ್ನ ಸರಿಪಡಿಸಲಿಕ್ಕಿರುವಂತಹ ಆಧಾರ ಸ್ತಂಭಗಳು. ಈ ಸ್ತಂಭಗಳಲ್ಲಿ ಪ್ರಾಮಾಣಿಕರು ಹೋಗ್ಬೇಕು. ಸ್ವಜನ ಪಕ್ಷಪಾತಿಗಳಲ್ಲದ, ಜಾತಿವಾದಿಗಳಲ್ಲದ, ಪ್ರಾಮಾಣಿಕ ಜನರು, ಕಮಿಟ್ಮೆಂಟ್ ಇರುವಂತ ಪಾಸಿಟಿವ್ ಜನರು ಹೋಗ್ಬೇಕು. ಗ್ರಾಮ ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟಿನವರೆಗೆ ನಮ್ಮ ನಾಯಕರು ಯಾರಾಗಿರ್ಬೇಕು ಅಂದ್ರೆ ಪ್ರಾಮಾಣಿಕ ನಾಯಕರಾಗಿರ್ಬೇಕು. ಭ್ರಷ್ಟಾಚಾರಿಗಳಲ್ಲದ ಪ್ರಾಮಾಣಿಕ ನಾಯಕತ್ವ ಹೋದ್ರೆ ಈ ವ್ಯವಸ್ಥೆ ಸರಿಯಾಗ್ತದೆ. ಇವತ್ತು ಬಹಳ ದುಃಖದಿಂದ ನಾನು ಹೇಳ್ತೇನೆ, ಜುಡಿಷಿಯರಿ ಇಸ್ ಕರಪ್ಟ್. ಜುಡಿಷಿಯರಿಯಲ್ಲಿ ಕರಪ್ಷನ್ ಇದೆ, ಸ್ವಜನ ಪಕ್ಷಪಾತ ಇದೆ. ಮೀಡಿಯಾ ಗೋಧಿ ಮೀಡಿಯಾಗಳಾಗಿದೆ. ಪ್ರಶ್ನೆ ಮಾಡುವುದನ್ನೇ ಮರೆತು ವಾವಾ ವಾವಾ ಮೋದಿಜಿ ಅನ್ನುವಂತ ಮಾಧ್ಯಮ ಕೆಟ್ಟು ಕೆರೆ ಹಿಡಿದು ಹೋಗಿದೆ. ಕಾರ್ಯಾಂಗ ಭ್ರಷ್ಟಾಚಾರ ಎಲ್ಲಿಯವರೆಗೆ ಅಂದ್ರೆ ತನ್ನ ಗಂಡ ಸತ್ತ ಡೆತ್ ಸರ್ಟಿಫಿಕೇಟ್ ಪಡೀಲಿಕ್ಕೆ ಹೋದಾಗಲೂ ಕೂಡ ಯಾವುದೇ ಅಂಜಿಕೆ ಇಲ್ಲದೆ, ಅಳುಕಿಲ್ಲದೆ, ನಾಚಿಕೆ ಇಲ್ಲದೆ 500 ರೂಪಾಯಿ ಕೇಳುವ ರೆವಿನ್ಯೂ ಇನ್ಸ್ಪೆಕ್ಟರ್, ವಿಲೇಜ್ ಅಕೌಂಟೆಂಟ್, PDOಗಳಿರುವಂತ ಈ ಭ್ರಷ್ಟ ವ್ಯವಸ್ಥೆ ಅಂತಹ ಕಾರ್ಯಾಂಗ ಆಗಿರ್ತದೆ. ಲಂಚ ಇಲ್ಲದೆ ಯಾವುದೇ ಕೆಲಸ ನಡೆಯದಂತ ಒಂದು ವ್ಯವಸ್ಥೆ ಇದೆ. ನನ್ನ ಯುವ ಮಿತ್ರರೇ, ಇದನ್ನ ಬದಲಾವಣೆ ಮಾಡಬೇಕಲ್ಲ. ನಾವು ಅಲ್ಲಿ ಇಲ್ಲಿ ಮುಳುಗಿ ಹೋದ್ರೆ ಈ ದೇಶವನ್ನ ಗುಡಿಸಿ ಗಂಡಾಂತರ ಮಾಡಿಬಿಡ್ತಾರೆ ಇವರು. ಅದು ಮೋದಿ ಇದ್ರೂ ಸರಿ, ಅದು DK ಆದ್ರೂ ಸರಿ. ಈ ದೇಶದ ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ಇವರಿಗೆ ಕಾರಣ ಇಲ್ಲ. ಒಂದು ಕೋಮುವಾದಿಗಳು, ಭ್ರಷ್ಟಾಚಾರಿಗಳು, ಧರ್ಮಾಂಧರು. ಇನ್ನೊಂದು ಕಡೆ ಯಥಾಸ್ಥಿತಿವಾದಿಗಳು. ಅವ್ರಿಗೇನು ಚೇಂಜ್ ಬೇಡ, ನಾನು ನನ್ನ ಮಕ್ಕಳು ರಾಜಕೀಯದಲ್ಲಿ ಚೆನ್ನಾಗಿದ್ರೆ ಸಾಕು. ಆಲ್ಮೋಸ್ಟ್ 90% ಪೊಲಿಟಿಷಿಯನ್ಸ್ ಇದೆ ಇರೋದು. ಹಾಗಾಗಿ ಇದು ಬದಲಾವಣೆ ಆಗ್ಬೇಕಾದ್ರೆ ನಾನು ಈಗಾಗಲೇ ಹೇಳಿದೆ, ಪ್ರಾಮಾಣಿಕರಾದಂತಹ ನಾಯಕತ್ವ ಎದ್ದು ಬರಬೇಕು. ಅದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟ್ನವರೆಗೆ ಆ ಜವಾಬ್ದಾರಿಯನ್ನ ನಾವು ನಿರ್ವಹಿಸಬೇಕು. ಮುಂದಿನ ದಿನಗಳಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ಯಂಗ್ ಡೆಮಾಕ್ರಟ್ಸ್ ನ ಪ್ರತಿಯೊಬ್ಬ ಕಾರ್ಯಕರ್ತನನ್ನು ಕೂಡ ಒಬ್ಬ ಉತ್ತಮ ನಾಯಕನಾಗಿ, ಒಬ್ಬ ಪ್ರಾಮಾಣಿಕ ನಾಯಕನಾಗಿ, ಒಬ್ಬ ಪವರ್ಫುಲ್ ನಾಯಕನಾಗಿ ಮತ್ತು ಎಲ್ಲ ಅವ್ಯವಸ್ಥೆಗಳನ್ನ ಪ್ರಶ್ನಿಸುವ, ಧೈರ್ಯದಿಂದ ಪ್ರಶ್ನಿಸುವ, ಅದಕ್ಕಾಗಿ ನಿಸ್ವಾರ್ಥವಾಗಿ ಹೋರಾಡುವ ನಾಯಕತ್ವವನ್ನು ರೂಪಿಸುವ ಕೆಲಸವನ್ನು ಮಾಡ್ತದೆ. ಆ ಒಂದು ಮಹತ್ತರವಾದಂತಹ ಉದ್ದೇಶವನ್ನ ನೀವುಗಳು ಹೆಗಲೇರಿಸಿಕೊಂಡು ನಿಮ್ಮ ಡೆಲ್ಲಿಯಿಂದ ಹಿಡಿದು ಗ್ರಾಮದವರೆಗೆ ನೀವು ಹೋಗಬೇಕು.